ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇದೇ ಏಪ್ರಿಲ್ 17ನೇ ತಾರೀಕು ಚಂದನ್ ಶೆಟ್ಟಿ ಅಭಿನಯದ ಎಲ್ಲರೂ ಕಾಲೆಳೆತ್ತೆ ಕಾಲ ಸಿನಿಮಾ ರಿಲೀಸ್ ಆಗ್ತಿದೆ. ಆ ಸಿನಿಮಾದಲ್ಲಿ ಒಂದು ಅದ್ಭುತ ಪಾತ್ರನ ಮಾಡಿದಂತಹ ರಜನಿಕಾಂತ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ನೀವು ಹೇಗಿದ್ದೀರಿ ಸರ್? ಸೂಪರ್ ಸರ್. ಅಂದರೆ ನಾನು ಕೇಳ್ಬೇಕು ಅಂದ್ಕೊಂಡೆ, ಇದು ಏನು ಸರ್, ಇದು ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ನಿಮ್ಮ ಹೆಸ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ಈ ರಜನಿಕಾಂತ್ ಅನ್ನೋದು ಅಥವಾ ನೀವು ಸಿನಿಮಾಗೆ ಬಂದ್ರ ಮೇಲೆ ಇಟ್ಕೊಂಡಿರುವಂಥದ್ದು ಅಥವಾ ಮುಂಚೆನೇ ಇಟ್ಕೊಂಡಿದ್ದಂಥ ಹೆಸರು ಏನು ಸರ್ ಅಂತ? ಇಲ್ಲ, ನಾನು ರಾತ್ರಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ರಜನಿಕಾಂತ್ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ. ಅಂದರೆ ರಜನಿ ಅಂದರೆ ರಾತ್ರಿ, ಕಾಂತ ಅಂತಂದರೆ ಅಧಿಪತಿ, ಒಡೆಯ ಅಥವಾ ಏನು ಬೆಳಕು, ಆ ಥರದ್ದೊಂದು ಮೀನಿಂಗ್ ಬರುತ್ತೆ. ಹಾಗಾಗಿ ರಜನಿಕಾಂತ ಅಂತ ನಮ್ಮ ತಂದೆಯವರು ಇಟ್ಟಿದ್ದು. ಅದಲ್ಲದೆ ನಮ್ಮ ತಂದೆಯವ್ರಿಗೆ ಸಿನಿಮಾ ಅಂತಂದರೆ ಅಷ್ಟಕ್ಕಷ್ಟೇ. ಹಾಗಾಗಿ ಸಿನಿಮಾ ನಟನ ಹೆಸರು ಅನ್ನೋ ಕಾರಣಕ್ಕೆ ಇಟ್ಟಿದ್ದಲ್ಲ. ಇದು ಒಂದು. ಮತ್ತೊಂದೇನು ಅಂತಂದರೆ, ಯಾರು ನನ್ನ ಹೆಸರು ಏನು ಅಂತ ಕೇಳಿದ್ರೆ ನಾನು ಹಿಂಗೆ ಹೇಳಿದ್ರೆ ಕರೆಕ್ಟಾಗಿ ಹೇಳಿ ಸರ್ ನಿಮ್ಮ ಹೆಸ್ರನ್ನ ಅಂತಾರೆ. ನಾನು ಎಲ್ಲ ಕಡೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ತೋರಿಸಿ ಇದು ಮಾಡೋಕ್ಕಾಗಲ್ಲ. ಅದು ಒಂದು ಇನ್ಸಿಡೆಂಟು ನಡೆದಿತ್ತು. ನಾನು ಯಾವುದೋ ಒಂದು ಮಾಧ್ಯಮದಲ್ಲೂ ಸಹ ಹೇಳಿದ್ದೆ. ಒಂದಿನ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಬರಬೇಕಾದ್ರೆ ಪೊಲೀಸು ಹಿಡಿದ್ರು. ನೈಟ್ ಟೈಮು ಪೊಲೀಸ್ ಹಿಡಿದ್ರೆ ಯಾರಿಗೇ ಆದರೂ ಒಂದು ಸಣ್ಣ ಭಯ ಆಗುತ್ತೆ. ಕುಡ್ದಿರಿದ್ರಿ ಅಂದರು. ಇಲ್ಲ ಸರ್, ಕುಡ್ದಿಲ್ಲ ಸರ್. ನಿಮ್ಮ ಹೆಸರು ಹೇಳಿ ಅಂದರು. ರಜನಿಕಾಂತ್. ಪಕ್ಕ ಕುಡ್ದಿದ್ಯಾ ಗೊತ್ತು? ಬಾ ಸಾಹೇಬ್ರೆ, ಕುಡ್ದಿದ್ದ ನೀವು? ಬನ್ನಿ ಸಾರ್, ನಮ್ಮ ತಾಯಣ್ಣ ನಾನು ಕುಡ್ದಿಲ್ಲ ಸರ್ ಅಂತ ಹೇಳ್ತಾ ಇದ್ದೀನಿ. ಬಾ ಸರ್, ಇಳಿದು ಹೋದೆ. ಹೆಂಗಿದ್ರೆ ಚೆಕ್ ಗಿಕ್ ಮಾಡ್ತಾರಲ್ಲ ಅಂತ. ಸಾಹೇಬ್ರೆ, ಡ್ರಿಂಕಿಂಗ್ ಕೇಸು. ಕುಡ್ದಿರೇನ್ರಿ? ಇಲ್ಲ ಸರ್, ಕುಡ್ದಿದ್ದಾನೆ ಸರ್ ಪಕ್ಕ. ಹೆಸರು ಕೇಳಿ ಸರ್. ರಜನಿಕಾಂತ್. ಎಲ್ಲಿಂದ ಬರ್ತಾ ಇದೆಯಾ? ಶೂಟಿಂಗ್ ಮುಗಿಸ್ಕೊಂಡು. ನೋಡಿದ್ರೆ ಸರ್, ರಜನಿಕಾಂತ್ ಅಂತ ಇವನು ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದಾನಂತೆ. ಹಾಂ, ನೋಡಿ ಸರ್, ಕುಡ್ದಿದ್ದಾನೆ. ಇಲ್ಲ ಸರ್, ನಮ್ಮ ತಾಯಣ್ಣ ಕುಡ್ದಿಲ್ಲ. ನಿನ್ನ ಹೆಸರು ಇದು DL ತೊಗೊಂಬ ಅಂದರು. ಆಮೇಲೆ ಕಾರ್ ಹೋಗ್ಬಿಟ್ಟು DL ತೊಗೊಂಬಂದು ಸರ್ ಕೊಟ್ಟೆ. ಅದು ಒರಿಜಿನಲ್ DL ಇಟ್ಕೊಂಡು ನೋಡಿದ್ರು. ಆವಾಗ ಅವ್ರು ನಂಬಿದ್ರು. ಹಾಂ, ರಜನಿಕಾಂತ್ ಏನು ಮಾಡೋದು, ಹೆಂಗೆ ಏನು ಅಂತ ಸುಮಾರು ಹೊತ್ತು ಮಾತಾಡಿದ್ರು ಪಾಪ, ಆಮೇಲೆ ಪ್ರೀತಿಯಿಂದ. ಸೊ ಹಂಗೆ ಆ ಥರದ್ದೆಲ್ಲ ಆಗುತ್ತೆ. ನನ್ನ ಹೆಸರು ರಜನಿಕಾಂತ್ ಅಂತಂದರೆ ಯಾರೂ ನಂಬಲ್ಲ. ಅದಕ್ಕೋಸ್ಕರ ನಾನು ಮೂಲತಃ ಮೈಸೂರನು. ಅಲ್ಲಿ ನಟನ ಅನ್ನೋ ಒಂದು ಸಂಸ್ಥೆ ಇದೆ. ನಮ್ಮ ಗುರುಗಳು ಮಂಡ್ಯ ರಮೇಶ್ ಅವರು. ಇವತ್ತಿಗೆ ನನ್ನನ್ನು ಯಾರು ಗುರುತಿಸ್ತಾರೆ ಅಂತಂದರೆ ಅದಕ್ಕೆ ಕಾರಣವೇ ಅವರ ಸಂಸ್ಥೆ, ನಟನ ಸಂಸ್ಥೆ. ನಮ್ಮ ಗುರುಗಳಿಂದನೇ ನಾನು ಇವತ್ತಿಗೆ ಇಲ್ಲಿ ಸಿನಿಮಾ ಸೀರಿಯಲಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ ಆಗಿದ್ದು. ಸೊ ಹಂಗಾಗಿ ನಾನು ಯಾವಾಗಲೂ ನನ್ನ ಹೆಸರೇನು ಅಂತ ಕೇಳಿದ್ರೆ ರಜನಿಕಾಂತ್ ನಟನ ಅಂತಲೇ ಹೇಳೋದು. ಸರ್, ಅದು ಹೇಳ್ತಿದ್ರಿ ಮಂಡ್ಯ ರಮೇಶ್ ಅವರು ಅನ್ನೋ ಒಂದು ನಟನೆ ತರಬೇತಿ ಅವರಿಂದ ಪಡ್ಕೊಂಡ್ವಿ ಅಂತ ಹೇಳ್ತಾರೆ. ಅವ್ರ ಕಡೆಯಿಂದ ಬಂದಂಥವ್ರು ಸಾಕಷ್ಟು ಜನರು ಇವತ್ತು ಎಲ್ಲೋ ಹೋಗಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ದರ್ಶನ್ ಸರ್ ಕೂಡ ಅವ್ರ ಜೊತೆನೇ ಪಳಗ್ದಂಥವ್ರು. ಬಟ್ ಇವಾಗ ಅವರು ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಬಟ್ ನೀವು ಕೂಡ ಅವರ ಗರಡಿಯಲ್ಲೇ ಬಂದೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಹೌದು, ಆ್ಯಕ್ಚುಲಿ ನನಗೆ ಇವತ್ತಿಗೂ ನೆನಪಿದೆ. ನಾಟಕಗಳನ್ನು ಮಾಡ್ತಾಯಿದ್ವಿ. ಚೋರ ಚರಣದಾಸ ಅನ್ನೋ ಒಂದು ನಾಟಕ, ಅದರಲ್ಲೊಂದು ಪೊಲೀಸ್ ಪಾತ್ರ ನಾನು ಮಾಡ್ತಾಯಿದ್ದೆ. ನನ್ನ ಬಿಗಿನಿಂಗ್ ಡೇಸ್ ಅಷ್ಟೇ ಅದು. ಇನ್ನೂ ನಾಟಕಕ್ಕೆ ಬಂದು ಸೇರಿ ಒಂದು 5 ವರ್ಷನ 6 ವರ್ಷನ ಅಷ್ಟೇ ಆಗಿದ್ದಿತ್ತು. ಆ ಟೈಮಲ್ಲಿ ನಾಗತಿಹಳ್ಳಿನಲ್ಲಿ ಒಂದು ನಾಟಕ ಮಾಡಿದ್ವಿ. ಅದೇ ಸೇಮ್ ಚೋರ ಚರಣದಾಸ. ಮೇಷ್ಟ್ರು ಅಂದರೆ ನಾಗತಿಹಳ್ಳಿ ಸರ್ ನಾಟಕ ನೋಡಿದ್ರು. ಆ ಪೊಲೀಸ್ ಪಾತ್ರ ಮಾಡಿದೆನಲ್ಲ, ಅವ್ನು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾನೆ, ಕೇಳಿ ನೋಡು ಅಂತ ಗುರುಗಳಿಗೆ ಹೇಳಿದ್ದಾರೆ. ಅವರಿದ್ದವರು ಮಾರನೇ ದಿನ ಬಂದರು ನಟನಾಗೆ. ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತೀನೋ ಅಂದರು. ಮಾಡ್ತೀನಿ ಸರ್. ಸರಿ. ಮಡಿಕೇರಿನಲ್ಲಿ ಆ್ಯಕ್ಚುಲಿ ನಾಗ್ತಿಹಳ್ಳಿ ಅವ್ರದ್ದು ಶೂಟಿಂಗ್ ನಡೀತಾ ಇದೆ. ಒಲವೇ ಜೀವನ ಲೆಕ್ಕಾಚಾರ ಅಂತ ಒಂದು ಸಿನಿಮಾ. ಅಂದರೆ ಹೆಸರಿನ್ನೂ ರಿವೀಲ್ ಮಾಡಿರಲಿಲ್ಲ ಆವಾಗ. ಒಂದು ಸಿನಿಮಾ ನಡೀತಾ ಇದೆ, ಹೋಗು ನೀನು ಮೀಟ್ ಮಾಡು ಅಂದರು. ಸರಿ ಸರ್, ಆಯಿತು. ಹೊರಟೆ. ಬೈಲಿ ಅಂದರು. ಸರ್, ದುಡ್ಡಿದೆಯಾ? ಓಕೆ. ಇದೆ ಸರ್ ಅಂತಂದೆ. ಗೊತ್ತು ನೀ ಹತ್ರಕ್ಕಿಲ್ಲ ಅಂತ. ತಗೋ, 500 ರೂಪಾಯಿ ನೋಟು, ಅಂದರೆ ಹಳೆಯ ಆಗಿನ ಕಾಲದ ನೋಟು ಕೊಟ್ಟು ಇದು 2006ರಲ್ಲಿ 2007ರಲ್ಲಿ ಹೌದು, 500 ರೂಪಾಯಿ ಕೊಟ್ಟು ಹೋಗು ಅಂದರು. ಸರಿ, ನಮಗೆ ಕೆಂಪಸ್ಸಲ್ಲಿ ಹೋಗೋಕ್ಕೆ ದುಡ್ಡಿಲ್ಲದೆ ಇರೋ ಒಂದು 500 ರೂಪಾಯಿ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ರಾಜಹಂಸದಲ್ಲಿ ಹೋಗು ಅಂತ. ಸರಿ, ಹೋದೆ. ರಾಜಹಂಸದಲ್ಲಿ ಹೋದೆ. 250 ರೂಪಾಯಿ ನಾವು ಟಿಕೆಟ್ ಇತ್ತು, ಕಾಸ್ಟ್ಲಿ ಇತ್ತು ಅಂದರೆ ಅದು. ಸರಿ, ಹೋಗಿ ಅಲ್ಲಿ ಮೇಷ್ಟ್ರನ್ನ ಮೀಟ್ ಮಾಡಿದ ತಕ್ಷಣ ಹೀರೋಯಿನ್ ಕರಿ ಅಂದರು. ರಾಧಿಕಾ ಮೇಡಮ್ ಬಂದರು, ರಾಧಿಕಾ ಪಂಡಿತ್ ಬಂದರು. ನಿಂತ್ಕೊಳ್ಳಮ್ಮ ಇಲ್ಲಿ ಇವನ ಪಕ್ಕ. ನಿಂತ್ಕೊಂಡೆ. ಹೈಟ್ ಓಕೆ, ಮ್ಯಾಚ್ ಆಗುತ್ತೆ. ಹೋಗಮ್ಮ, ಮಾಡ್ತೀಯ ತಾನೆ ಸಿನಿಮಾದಲ್ಲಿ? ಹಾಂ ಸರ್, ಮಾಡ್ತೀನಿ. ಸರಿ. ಮಂಜು,
ಇವರಿಗೆ ಕನ್ವಿನ್ಸ್ ಕೊಟ್ಟು ಕಳಿಸು ಅಂದರು. ಸಿ ವಿ ಮಂಜು ಅಂತ ಅವರ ಇದಕ್ಕೆ ಅವರು ರೆಗ್ಯುಲರಾಗಿ ಮಾಡೋದು. ಸರಿ, ನಾನು ಆಚೆ ಬಂದೆ. ನಂಗೆ ಕನ್ವಿನ್ಸ್ ಅಂದರೆ ಏನು ಅಂತ ಏನೂ ಗೊತ್ತಿಲ್ಲ. ಬಂದಿರೋ ಬಸ್ ಟಿಕೆಟ್ ಇಟ್ಕೊಂಡಿದ್ದೀರಾ ಅಂದರು. ಹ್ಞೂ ಇದೆ ಸರ್, ತಗೊಟ್ಟೆ. ಅದು 500 ರೂಪಾಯಿ ಅವ್ರು ಆ ಕಡೆಯಿಂದ ಬರೆದ್ರು, ಸೈನ್ ಹಾಕಿದೆ, 500 ರೂಪಾಯಿ ಕೊಟ್ಟರು, ಇಸ್ಕೊಂಬಂದೆ. ವಾಪಸ್ ಬರ್ತಿದ್ದಂಗೆ ಫಸ್ಟು ಗುರುಗಳಿಗೆ ಫೋನ್ ಮಾಡಿ, ಗುರುಗಳೇ ಹಿಂಗೆ ಬಂದೆ, ಹಿಂಗೆ ಆಯಿತು, ಓಕೆ ಕದ, ಒಳ್ಳೇದಾಗಲಿ, ನಿನ್ನ ಬದುಕು ಚೆನ್ನಾಗಾಗತ್ತೆ ಅಂದರು. ಸರಿ, ಅದಾದಮೇಲೆ ಇಮ್ಮಿಡಿಯೇಟ್ ಫಸ್ಟ್ ನಮ್ಮ ತಂದೆಗೆ ಫೋನ್ ಮಾಡಿದೆ. ಈಗ ನಮ್ಮ ತಂದೆಗೆ ಸಿನಿಮಾ ಸೀರಿಯಲ್ ಆ ಥರದಕ್ಕೆಲ್ಲ ಇದೇ ಇರಲಿಲ್ಲ. ಸೊ ಅಲ್ಲಿಂದ ನಮ್ಮ ತಂದೆಗೆ ಫೋನ್ ಮಾಡಿ ಹೇಳಿದೆ, ಆಮೇಲೆ ನಾವು ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ. ಅದಾದಮೇಲೆ ಅಲ್ಲಿಂದ ಹಾಗೆ ಜರ್ನಿ ಕಂಟಿನ್ಯೂ ಆಯಿತು. ಅಲ್ಲಿಂದ ವಾಪಸ್ ಬಂದು ಮತ್ತೆ ದುಡ್ಡು ನೀವು ಕೊಟ್ಟಿದ್ದೀರಲ್ಲ ಸರ್, ಅವ್ರು ಕೊಟ್ಟರು ತೊಗೊಳ್ಳಿ ಅಂತ ನಾನು ನಮ್ಮ ಗುರುಗಳಿಗೆ ಕೊಟ್ಟೆ. ಬೇಡ, ಅದು ಇಟ್ಕೋ, ಅದು ನಿನ್ಗೆ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅವ್ರು ವಾಪಸ್ ಸಹ ಅದನ್ನ ಇಸ್ಕೊಂಡಿಲ್ಲ. ಇವತ್ತಿಗೂ ನಂಗೆ ನೆನಪಿದೆ. ಸರ್, ಈ ರಜನಿಕಾಂತ್ ಅಂತ ಹೆಸರು ನೀವು ಇಟ್ಕೊಂಡ್ರ ಮೇಲೆ ಇಂಡಸ್ಟ್ರಿಗೆ ಬಂದಾಗ ನಿಮಗೆ ಪ್ಲಸ್ ಆಯ್ತಾ ಅಥವಾ ಮೈನಸ್ ಆಯಿತಾ, ಏನಾಯಿತು ಅನ್ನೋವಂಥದ್ದು? ಅದು ಪ್ಲಸ್ಸು ಆಗಿಲ್ಲ, ಮೈನಸ್ಸು ಆಗಿಲ್ಲ ನನಗೆ. ಅಂದರೆ ಈ ಹೆಸರಿಂದ ಅವಕಾಶಗಳು ಬರುವಂಥದ್ದು ಆ ಥರದ್ದೇನಿಲ್ಲ. ಇವತ್ತಿನ ತನಕ ನನಗೆ ಬಂದಿರೋದು, ನಾನು ಮಾಡಿರೋ ಮೊದಲನೇ ಸಿನಿಮಾ ಒದವೆ ಜೀವನ ಲೆಕ್ಕಾಚಾರ. ಅದು ಸಹ ನನ್ನ ನಾಟಕವನ್ನು ನೋಡಿ ಅವ್ರು ಕರೆದಿದ್ದು. ಆಮೇಲೆ ನನ್ನ 2ನೇ ಸಿನಿಮಾ ಒಂದು ಮಾಡಿದೆ, ಅದು ಸಹ ಯಂಗ್ ಟೈಮ್ ಸಂಕಟ ನಾನು ಮಾಡಿದ್ದು 2ನೇ ಸಿನಿಮಾ. ಅದು ಸಹ ರಂಗಶಂಕರದಲ್ಲಿ ಮೋಜಿನ ಸೀಮೆ ಆಚೆ ಒಂದೂರು ಅಂತ ಒಂದು ನಾಟಕ ಮಾಡಿದ್ದೆ. ಆ ನಾಟಕವನ್ನು ನೋಡಿ ರಮೇಶ್ ಅರವಿಂದ್ ಅವರು ನನ್ನ ಕಾಸ್ಟ್ ಮಾಡಿದ್ದು. ನನ್ನ ಪ್ರತಿ ಸಿನಿಮಾನೂ ಈ ಥರನೇ ನನ್ನ ನಾಟಕವನ್ನು ನೋಡಿ ಎಲ್ಲರೂ ಸಹ ಕರೆಯೋಕ್ಕೆ ಶುರು ಮಾಡಿದ್ದು. ಹೀಗೆ ಜರ್ನಿ ಮುಂದೆ ಬಂದಿದ್ದು ನಂದು. ಇದರಲ್ಲಿ ಎಲ್ಲರೂ ಕಾಲಿಡುತ್ತ ಕಾಲದ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ಅಂದರೆ ವಿಲನ್ ಆಗಿ ಏನಾದರೂ ಕಾಣಿಸ್ಕೊಂಡಿದ್ದಾರೆ ಅಥವಾ ಕಾಮಿಡಿಯನ್ ಆಗಿ ಏನಾದರೂ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರೆ ಹೇಗಿದೆ ನಿಮ್ಮ ಪಾತ್ರ ಅಂತ? ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿದೆ ಅನ್ನುವಂಥದ್ದು ಯಾವ ರೀತಿ ಇದೆ? ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಹೆಸರಿರುತ್ತೆ. ಆದರೆ ಪರ್ಟಿಕ್ಯುಲರ್ ಈ ಪಾತ್ರಕ್ಕೆ, ನಾನು ಮಾಡಿರೋ ಪಾತ್ರಕ್ಕೆ ಹೆಸರೇ ಇಲ್ಲ. ಜೇಬಿಗೆ ಕೈ ಹಾಕಿ ಸರ್. ಅಲ್ಲಿ ಕೆಳಗೆ ಜೇಬಿಲ್ಲ, ಕೈ ಹಾಕಿ. ಓಕೆ, ಏನೂ ಇಲ್ಲ ಅಂತ. ಏನಿಲ್ಲ, ಈ ಕಡೆ ಜೇಬಿ. ಫೋನ್ ಇದೆ ಫೋನ್ ಇಲ್ಲ. ಅದೇ ಏನೂ ಇಲ್ಲ ಸರ್. ಇಷ್ಟೇ. ಆ ಪಾತ್ರ ಹೆಂಗೆ ಅಂತಂದರೆ ಅದರಲ್ಲಿ ಜೇಬಿಗೆ ಕೈ ಹಾಕಿ ಅಂದರೆ ಈಗ ಫೋನ್ ಇದೆ ಆಯಿತಾ. ಆವಾಗ ನೀವು ಏನಾಗ್ತಿತ್ತು ಆಗಿನ ಕಾಲದಲ್ಲಿ, ಜೇಬಿಗೆ ಕೈ ಹಾಕಿದ್ರೆ ದುಡ್ಡು ಸಿಗ್ತಿತ್ತು ಅಲ್ವಾ? ಕೊಡಿ ಇಲ್ಲಿ ದುಡ್ಡು ಇಸ್ಕೊಂಬಿಡೋದು. ಹಾಂ ಹೇಳಿ ಏನು ಅಲ್ಲ, ಇದು ನಾನು ಹಿಂಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಷ್ಟೇನಾ? ಸೀದಾ ಹಿಂಗೆ ಹೋಗಿ ಅಲ್ಲಿ ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ಅವ್ರ ಮನೆ ಸಿಗುತ್ತೆ. ದುಡ್ಡು ನಿಂಗೆ ಹೇಳಲಿಲ್ವ? ನಾನು ಹೇಳಿದ್ದೀನಿ ತಾನೆ, ಇರಲಿ ಬಿಡು ನನಗೆ. ಈ ಥರ ಅಂದರೆ ಊರಲ್ಲಿ ಅವನು ಏನೂ ಕೆಲಸ ಮಾಡಲ್ಲ, ಏನೂ ಇಲ್ಲ, ಓತ್ಲ ಹೊಡ್ಕೊಂಡು ಜೀವನ ಮಾಡ್ತಾ ಇರೋಂಥ ಒಬ್ಬ ಇದು. ಆ ಥರದ್ದೊಂದು ಕಾಮಿಡಿ ಪಾತ್ರ ಅಪ್ ಟು ಕ್ಲೈಮ್ಯಾಕ್ಸ್ ತನಕನೂ ಬರುತ್ತೆ. ಅಂದರೆ ಅದು ತುಂಬ ಒಂಥರ ಜನಕ್ಕೆ ಸುಮ್ಮನೆ ಕಾಮಿಡಿಗೋಸ್ಕರ ಹಾಕಿರೋ ಅಂಥ ಪಾತ್ರ ಅಲ್ಲ, ಈ ಥರದ್ದು ಜನಗಳು ಇದ್ದಾರೆ ಅನ್ನೋದನ್ನು ತೋರಿಸೋದಕ್ಕೆ ಮಾಡಿರೋಂಥ ಪಾತ್ರ ಅದು. ಸರ್, ಅದೇ ಸುಜಯ್ ಸರ್ ಹೇಳ್ತಾ ಇದ್ರು, ಒಬ್ಬ ಅದ್ಭುತ ಕಲಾವಿದ ರಜನಿಕಾಂತ್, ಕೆಲವು ಅವಕಾಶಗಳು ಆತನ ಕಲೆಗೆ ತಕ್ಕಂತೆ ಅವಕಾಶಗಳು ಸಿಗ್ತಾ ಇಲ್ಲ, ಅದು ಅಂತೂ ನನಗೆ ಬೇಜಾರಿದೆ ಅನ್ನುವಂಥದ್ದು ನಿಮ್ಮ ಬಗ್ಗೆ ಒಂದಿಷ್ಟು ಮಾತನಾಡ್ತಾಯಿದ್ರು. ಬಟ್ ಈ ರೀತಿ ಅವರೆಲ್ಲ ಮಾತಾಡುವಾಗ ನಿಮಗೆ ಏನು ಅನಿಸುತ್ತೆ? ಹೌದಾಯಿತು, ಇದು ಆಗ್ತಿದೆಯಾ ನನಗೆ ಅನ್ನುವಂಥದ್ದು ಏನಾದರೂ ನಿಮಗೆ ಪರ್ಸ್ನಲ್ ಆಗಿ ಅಂತ ಅನಿಸುತ್ತಾ ಏನು ಅಂತ? ಪರ್ಸ್ನಲ್ಲಾಗಿ ನನಗೆ ಆ ಥರದ್ದೇನು ಅನಿಸಿಲ್ಲ. ಯಾಕೆಂದರೆ ಬಂದಾಗ ಕಾಮಿಡಿಯನ್ ಆಗಿದ್ದೆ, ಕಾಮಿಡಿ ಪಾತ್ರಗಳನ್ನ ಮಾಡ್ತಿದ್ದೆ. ನನಗೆ ಆ್ಯಕ್ಚುಲಿ ತುಂಬ ಸೀರಿಯಸ್ ಪಾತ್ರ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಒಂದು 2012ರಲ್ಲಿ ದೇವಿ ಅಂತ ಒಂದು ಪಾತ್ರ ಮಾಡಿದೆ. ಅದರಲ್ಲಿ ತುಂಬ ಅದ್ಭುತವಾಗಿ ಕಟ್ಕೊಟ್ರು ರಮೇಶ್ ಇಂದ್ರ ಅನ್ನೋರು. ವಿಲನ್ನಾಗಿ ಕಾಣಿಸ್ಕೊಂಡೆ. ಅದಾದಮೇಲೆ ಒಂದಷ್ಟು ಚರಣದಾಸಿ ಅಂತ ಒಂದು ಸೀರಿಯಲ್ ಮಾಡಿದೆ, ಅದರಲ್ಲೂ ಅಷ್ಟೇ ವಿಲನ್ ಶೇಡಲ್ಲಿ ಕಾಣಿಸ್ಕೊಂಡೆ. ಅಲ್ಲಿಗೆ ನನಗೆ ಒಂದಷ್ಟು ಹೆಂಗೆ ಅಂತಂದರೆ ಬರೋ ಪಾತ್ರಗಳು ಈತ ಯಾವ ಪಾತ್ರವನ್ನು ಕೊಟ್ಟರೂ ಮಾಡಬಲ್ಲ ಅನ್ನೋದೊಂದು ರಿಜಿಸ್ಟರ್ ಆಗೋಯ್ತು. ವಿಲನ್ ಕೊಟ್ಟರು ಮಾಡ್ತಾನೆ, ಕಾಮಿಡಿ ಕೊಟ್ಟರು ಮಾಡ್ತಾನೆ, ಯಾವುದು ಕೊಟ್ಟರು ಒಂದು ಅದ್ಭುತವಾಗಿ ಮಾಡ್ತಾನೆ ಅಂತಾಯಿತು. ಅದರಿಂದ ಆಚೆ ಒಂದಷ್ಟು ಹಾಗೆ ಜರ್ನಿ ಬಂದಿದೆ. ನನಗೆ ಇವತ್ತಿನ ತನಕ ನನಗೆ ಸಿಕ್ಕಿರೋ ಎಲ್ಲ ಪಾತ್ರಗಳು ಸಂತೋಷ. ಅಥವಾ ಇವನು ಇನ್ನೂ ಬೇರೆ ಥರದ್ದು ಸಿಗಬೇಕಿತ್ತು ಅಂತ ಜೊತೆಗಿದ್ದವ್ರಿಗೆ ಅಥವಾ ಇನ್ನೊಬ್ಬರು ಒಂದಷ್ಟು ನಿರ್ದೇಶಕರಿಗೆ ಅನಿಸಿದಬಹುದು. ಆದರೆ ನನಗೆ ಹಂಗೆ ಅನಿಸಿಲ್ಲ. ನನಗೆ ಸಿಗ್ತಾ ಇರೋ ಪಾತ್ರಗಳು ತುಂಬ ಚೆನ್ನಾಗಿ ಸಿಗ್ತಾಯಿದೆ. ಇನ್ನು ಮುಂದಕ್ಕೂ ಜರ್ನಿ ಇದೆಯಲ್ಲ, ಈಗಲೇ ಎಲ್ಲ ಮಾಡಿ ಮುಗಿಸೋದಕ್ಕೆ ಜರ್ನಿ ಇನ್ನೂ ತುಂಬ ದೊಡ್ಡದಿದೆಯಲ್ಲ, ಮುಂದೆ ಸಿಗ್ತಾ ಹೋಗುತ್ತೆ.
ನೀವು ಮಾಡಿದಂಥ ಪಾತ್ರಗಳಲ್ಲಿ ಜನರು ಯಾವುದನ್ನು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ? ಅಂದರೆ ನೀವು ವಿಲನ್ನೇ ಮಾಡಿರಿ, ಅದು ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈ ಪಾತ್ರ ಸೂಟ್ ಆಗುತ್ತೆ ನಿಮಗೆ, ಇಲ್ಲ ನೀವು ಕಾಮಿಡಿಯನ್ನಾಗೇ ಮಾಡಿ ಅದೇ ನಿಮಗೆ ಸೂಟ್ ಆಗುತ್ತೆ, ಈ ಥರದ್ದು. ಈಗ ನಾವು ಡಿಸೈಡ್ ಮಾಡೋದು ಬೇರೆ, ಬಟ್ ಜನರು ನಿಮ್ಮಲ್ಲಿ ಬಂದು ಹೇಳುವಂಥದ್ದು ಬೇಡ. ಈ ಥರದಲ್ಲಿ ನಿಮ್ಗೆ ಆಗಿದೆಯಾ ಏನಾದರೂ ಜನರು ಬಂದು ಹೇಳುವಂಥ ಯಾವುದ್ರ ಬಗ್ಗೆ ಜಾಸ್ತಿ ಒಲವು ತೋರಿಸಿದ್ದಾರೆ ನಿಮ್ಮ ಬಗ್ಗೆ ಜನ? ಇವತ್ತಿಗೂ ನನ್ನ ರೆಕಗ್ನೈಸ್ ಮಾಡೋದು ಅಂದರೆ ಎಕ್ಸ್ಪೆಷಲಿ ಕುಂದಾಪುರದ ಜನತೆಗೆ ನಾನು ಕೃತಜ್ಞತೆ ಹೇಳ್ತೀನಿ. ಆ ಭಾಗಕ್ಕೆ ಹೋದರೆ ಇವತ್ತಿಗೂ ನನ್ನ ಮೈಯಡಿ ಜನ ತಾನೇ ಅಂತ ಮಾತಾಡಿಸ್ತಾರೆ. ಅಂದರೆ ಎಷ್ಟು ವರ್ಷ ಆಯಿತು, 10, 12, 13 ವರ್ಷ ಆಯಿತು. 13 ವರ್ಷ ಆದರೂ ಇವತ್ತಿಗೂ ಜನ ಆ ಹೆಸರನ್ನ ನೆನ್ಪಿಟ್ಕೊಂಡು ಏನು ಆ್ಯಕ್ಟ್ ಮಾಡಿದ್ಯೋ ನೀನು ವಿಲನ್ನಾಗಿ ಅಂತಂದ್ಬಿಟ್ಟು ಅವರು ಮಾತಾಡ್ತಾರೆ. ಅಲ್ಲಿ ಭಾಷೆನೇ ಮಾತಾಡಿದ್ದೆ, ಕುಂದಾಪುರದ ಭಾಷೆನೇ ಮಾತಾಡಿದ್ದೆ. ಸೊ ಅದನ್ನು ಇದು ಮಾಡ್ತಾರೆ. ಕಾಮಿಡಿಯಾಗಿ ರೀಸೆಂಟಾಗಿ ಒಂದು ಸೀರಿಯಲಲ್ಲಿ ಕಾಮಿಡಿ ಮಾಡ್ತಾಯಿದ್ದೆ, ಅದನ್ನು ಸಹ ಇವತ್ತಿಗೂ ರೆಕಗ್ನೈಸ್ ಮಾಡ್ತಾರೆ. ಕೆಲವರು ಬಂದು ಹೇಳಿದ್ದಾರೆ, ನೀನು ಯಾವ ಪಾತ್ರ ಕೊಟ್ಟರು ಲೀಲಾಜಾಗ ಮಾಡ್ತೀಯ, ತುಂಬ ಖುಷಿಯಾಗುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಆ್ಯಕ್ಚುಲಿ ಈ ಕೋವಿಡ್ಕ್ಕಿಂತ ಬಿಫೋರು 19 or 20 ಆ ಟೈಮಲ್ಲಿ ಒಂದು ಸಿನಿಮಾ ಒಪ್ಕೊಂಡಿದ್ದೆ. ನಿರ್ದೇಶಕರೇ ಹೇಗೆ ಹೇಳಿದರು ಅಂತಂದರೆ, ಸರ್ ನಾನು ನಿಮ್ಮ ಪಾತ್ರ ನೋಡಿದ್ದೀನಿ, ದೇವಿನಲ್ಲಿ ನೀವು ಮಾಡಿರೋಂಥ ವಿಲನ್ ಪಾತ್ರ, ನೀವು ನಮ್ಮ ಸಿನಿಮಾಗೆ ಮೇಯ್ನ್ ವಿಲನ್ ನೀವೇ ಸರ್. ಬಟ್ ಒಂದು ಕಂಡೀಷನ್ ಇದೆ. ಏನು? ನೀವು ಬಾಡಿ ಬಿಲ್ಡ್ ಮಾಡಬೇಕಾಗುತ್ತೆ ಸರ್. ಯಾಕೆ? ಇಲ್ಲ ಸರ್, ಅದು ಹೀರೋ ಜೊತೆ ಹೊಡೆದಾಡೋದು ಈ ಥರದ್ದೆಲ್ಲ, ನೀವು 6 ಪ್ಯಾಕ್ ಮಾಡಬೇಕು, ಬಾಡಿ ಬಿಲ್ಡ್ ಮಾಡಬೇಕು ಅಂತ. ಸರ್ ಅಷ್ಟೆಲ್ಲ ದುಡ್ಡು ಆದರೂ ಇಲ್ಲ ಸರ್, ನೀವು ತಲೆ ಕೆಡಿಸ್ಕೊಬೇಡಿ, ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ. ಪ್ರೊಡ್ಯೂಸರ್ ಮಾತಾಡೋದು, ಪ್ರೊಡ್ಯೂಸರ್ ಎಷ್ಟು ಖರ್ಚಾಗುತ್ತೆ ಏನು ಅಂತೆಲ್ಲ ನನಗೆ ಹೇಳಿ, ಅದೇನಾಗುತ್ತೋ ಪ್ರತಿ ತಿಂಗಳು ನಾನು ನಿಮ್ಗೆ ಹಾಕ್ತೀನಿ, ಯೋಚನೆ ಮಾಡಿ. ಆ ಫೋಟೋ ಇದೆ, ನಾನು ನಿಮಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ, ಮಾಡಿ ಅಂದರು. ಸರಿ ಸರ್, ಶುರು ಹಚ್ಕೊಂಡೆ ವರ್ಕೌಟು. ಫುಲ್ ನೀಟ್ ಪರ್ಫೆಕ್ಟ್ 6 ಪ್ಯಾಕಿಗೆ ರೆಡಿ ಆಗ್ತಾ ಇದ್ದೆ. ಕರೆಕ್ಟಾಗಿ 4 ಪ್ಯಾಕ್ಸ್ ಮಾಡಿದ್ದೆ, 2 ಪ್ಯಾಕಿಗೆ ರೆಡಿ ಆಗ್ತಾಯಿದ್ದೆ. ಆ ಟೈಮಿಗೆ ಕರೆಕ್ಟಾಗಿ ಲಾಕ್ಡೌನು, ಕೋವಿಡ್. ಸರಿ ಮುಗೀತು. ಆ ಟೈಮಲ್ಲೂ ಪಾಪ ಆ ಪ್ರೊಡ್ಯೂಸರು ದುಡ್ಡು ಹಾಕಿದ್ರು ನನ್ನ ಅಕೌಂಟ್ಗೆ. ನಾನು ಹಿಂಗೆ ಇದು ಮಾಡ್ತಾಯಿದ್ದೆ. ಫಸ್ಟ್ ಲಾಕ್ಡೌನ್ ಆಯಿತು, ಅದನ್ನು ಮೇಂಟೈನ್ ಮಾಡಿದೆ, ಎಲ್ಲ ಆಯಿತು. ಇನ್ನೇನು ಸಿನಿಮಾ ಟೇಕ್ ಆಫ್ ಆಗಬೇಕು ಅನ್ನೋಷ್ಟೊತ್ತಿಗೆ ಸೆಕೆಂಡ್ ಲಾಕ್ಡೌನ್ ಆಗೋಯಿತು. ಸೆಕೆಂಡ್ ಲಾಕ್ಡೌನಲ್ಲಿ ಪ್ರೊಡ್ಯೂಸರು ಅಂದರೆ 1-2 ತಿಂಗಳು ದುಡ್ಡು ಹಾಕೋಕ್ಕೆ ಇದು ಮಾಡಿದ್ರು. ನಾನು ಹಿಂಗೋ ಇರೋದ್ರಲ್ಲಿ ಮ್ಯಾನೇಜ್ ಮಾಡಿಕೊಂಡೆ. ಆಮೇಲೆ ಒಂದು ಫೈನ್ ಡೇ ಒಂದು ಸತಿ ಫೋನ್ ಮಾಡಿದೆ. ಅವರು ಮನೆಯವರು ಯಾರೋ ಫೋನ್ ಎತ್ಕೊಂಡು, ಇಲ್ಲಪ್ಪ ಈ ಥರ ಅವರು ಹಾಸ್ಪಿಟ್ಲಿಗೆ ಇದಾಗಿದ್ದಾರೆ ಅಂತಾಯಿತು. ಅದಾದಮೇಲೆ ನೆಕ್ಸ್ಟು ತಿರುಗಿ ನಾನು ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಡೈರೆಕ್ಟ್ರನ್ನ ಕೇಳಿದೆ, ಏನು? ಇಲ್ಲ, ಪ್ರೊಡ್ಯೂಸರು ಸಿನಿಮಾದಿಂದ ಬ್ಯಾಕ್ಔಟ್ ಆದರು ಅಂತಂದರು. ಸರಿ ಆಯ್ತು, ಇರಲಿ ಬಿಡಿ, ಬೇರೆ ಯಾವಾಗಲಾರ ಮುಂದೆ ನೋಡೋಣ, ನಾನು ಇದನ್ನ ಹಾಗೆ ಕಂಟಿನ್ಯೂ ಮಾಡಲ. ಇಲ್ಲ ಬೇಡ, ನಾನು ಚೂರು ಸಿನಿಮಾದಿಂದ ಹಿಂದೆ ಬಂದು ಊರಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದೀನಿ ಅಂತಂದರು. ಆಮೇಲೆ ನನ್ನ ಇನ್ಯಾರ ಕಡೆ ನನಗೆ ಗೊತ್ತಾಗಿದ್ದು, ಆ ಪ್ರೊಡ್ಯೂಸರ್ ಎಲ್ಲ ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ಹೋಗ್ಬಿಟ್ರು ಅಂತ. ಅದೊಂದು ಬೇಜಾರಿದೆ. ಇಲ್ಲ ಅಂದಿದ್ದರೆ ಮೇ ಬಿ ಆ ಸಿನಿಮಾದಲ್ಲಿ ನಾನು ವಿಲನ್ನಾಗಿ ಲಾಂಚ್ ಆಗ್ತಾಯಿದ್ದೆ. ಸರಿ, ಈ ಎಲ್ಲರ ಕಾಲು ಎಳೆತೆ ಕಾಲ ಅನ್ನುವಂಥದ್ರಲ್ಲಿ ನಿಮ್ಮ ಆ ಜರ್ನಿ ಹೇಗಿತ್ತು ಅಂತಂತ ಹೇಳೋದಾದರೆ? ಸರ್ ಸಿನಿಮಾ ಹಿಂಗೆ ಶುರುವಾಯಿತು ಸರ್, ಹಿಂಗೆ ಮುಗೀತು. 45 ದಿನ ಹಿಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. 45 ದಿನ ನಾನು 45 ದಿನವೂ ಇಲ್ಲ, ಬಟ್ ಹಿಂಗೆ ಶುರುವಾಯಿತು ಕಣ ಅಂತೀವಿ. ನಂದು ಶುರುವಾಯ್ತು, ಓಕೆ ನಂದು ಯಾವ ಡೇಟು ಕಳಿಸ್ಕೊಡ್ತಾಯಿದ್ರು, ಓಕೆ ಕಳಿಸ್ಕೊಟ್ರು, ಮುಗೀತು. ಕುಂಬಳಕಾಯಿ ಆಗೋಯ್ತಾ ಅನ್ನೋ ಹಂಗೆ ಇಷ್ಟು ಸ್ಪೀಡಲ್ಲಿ ಹಿಂಗೆ ಕೆಲಸ ಆಗೋಯ್ತು ಇದರಲ್ಲಿ. ಮತ್ತು ಪ್ರತಿಯೊಂದು ಪಾತ್ರನೂ ಹೆಂಗೆ ಅಂತಂದರೆ, ಒಂದು ಮಾನಿಟ್ರ್ ಮಾಡೋ ಅಷ್ಟೊತ್ತಿಗೆ ಜಲ್ಲಾಗ್ಬಿಡ್ತಿದ್ವಿ. ಒಂದೇ ಒಂದು ಮಾನಿಟ್ರು ಜಲ್ಲಾಗ್ಬಿಡ್ತಿದ್ವಿ. ಇಮಿಡಿಯೇಟ್ ಟೇಕು. ಅಕಸ್ಮಾತ್ ಇವನಿಗೆ ಇಲ್ಲ ಇನ್ನೊಂಚೂರು ಎಕ್ಸ್ಟ್ರಾ ಬೇಕು ಅಂತಂದಾಗ ಮಾತ್ರ 1 more ಮಾಡಿದ್ದಾನೆ ಹೊರತಾಗಿ, ಇಲ್ಲ ಅಂತಂದರೆ ಕರೆಕ್ಟಾಗಿದೆ ಇದು ಅಂತ ಹೇಳ್ಬಿಟ್ಟು ಮಾಡಿರೋದು ಸಿನಿಮಾ. ಈಗ ಸುಜಯ್ ಶಾಸ್ತ್ರಿ ಅವರು ಕಾಮಿಡಿಯನ್ನಾಗಿ ನಮ್ಮನ್ನೆಲ್ಲ ನಗಿಸಿದ್ದಾರೆ. ನಿಮಗೂ ಕೂಡ ತುಂಬ ಆತ್ಮೀಯರು, ಅವರೇ ಕೂಡ ನಿರ್ದೇಶಕರು ಈ ಸಿನಿಮಾದಲ್ಲಿ. ಬಟ್ ಈ ಆತ್ಮೀಯ ಬಳಗದಲ್ಲಿ ನೀವು ಕೆಲಸ ಮಾಡುವಂಥ ರೀತಿ ಎಷ್ಟು ಖುಷಿ ಕೊಡ್ತು ನಿಮಗೆ ಅಂತ ಈ ಸುಜಯ್ ಶಾಸ್ತ್ರಿ ಅವ್ರ ಜೊತೆ? ಸುಜಯಂದು ನಂದು ತುಂಬ ಹಳೆಯ ಸ್ನೇಹ ಮತ್ತು ಹಳೆ ಜರ್ನಿ. ಯಾಕೆಂದರೆ ಅವನು ಸುಜಯ್ ಬರೀ ನಿರ್ದೇಶಕರಾಗಿ ನೀವು ನೋಡಿದ್ದೀರಾ, ಅವನು ಬೇಸಿಕಲಿ ತುಂಬ ಒಳ್ಳೆ ಸಿಂಗರ್, ಅವನು ಅದ್ಭುತ ಗಾಯಕ ಅವನು. ಅವಾಗಲಿಂದ ನೋಡಿದ್ದೀವಿ. ಅಂದರೆ ನಮ್ಮ ನಟನಾದಲ್ಲಿ ನಾನು ಇದ್ದಾಗ ರಾಜು ಅನಂತ ಸ್ವಾಮಿ ಅವರು ಹೋದಾಗ ಅವರ ನೆನಪಿಗೆ ಒಂದಷ್ಟು ಹಾಡು ಗೀಡು ಈ ಥರ ಯಾರ್ಯಾರು ಹೇಳ್ತಾರೆ, ಅವ್ರ ಶಿಷ್ಯಂದರು ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಕರೆಸಿ ಇದು ಮಾಡ್ತಾಯಿದ್ರು. ಆ ಟೈಮಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಬೈಕಲ್ಲಿ ಬಂದು ರಾಜು ಸರ್ಗೋಸ್ಕರ ಅವನು ಹಾಡು ಹೇಳಿ ವಾಪಸ್ ಹೋಗ್ತಾಯಿದ್ದ. ಅವನ ಹಾಡು ಕೇಳೋದಕ್ಕೆ ಅಂತಲೇ ಒಂದು ಫ್ಯಾನ್ ಬೇಸ್ ಇತ್ತು ನಮ್ಮ ಮೈಸೂರಲ್ಲಿ, ನಮ್ಮ ನಟನಾಗೆ. ಅಲ್ಲಿಂದ ಅವನ್ನ ನೋಡ್ಕೊಂಡು ಬಂದಿದ್ದೀನಿ.
ಅವ್ನು ತುಂಬ ಅದ್ಭುತ ಕಲಾವಿದ. ಮುಂಚೆ ಅವನು ಕಲಾವಿದ ಆಗೋಕ್ಕೂ ಮುಂಚೆ ಇದರಲ್ಲಿದ್ದ FM ಅಲ್ಲಿದ್ದ ಅವನು. ಸೊ ಅಲ್ಲಿಂದ ನೋಡ್ಕೊಂಬಂದಿದ್ದೀನಿ. ತುಂಬ ಅದ್ಭುತ ಒಡನಾಟ ಇದೆ. ಏನೋ ಹೇಳಕ್ಕೆ ಬಂದೆ ನಾನು ಆ್ಯಕ್ಚುಲಿ. ಒಡನಾಟ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನಗೆ ಏನಾಯಿತು ಅಂತಂದರೆ, ಈ ಸಿನಿಮಾ ಅಲ್ಲ, ಅವ್ನು ಮೊದಲನೇ ಸಿನಿಮಾಗೂ ಆ್ಯಕ್ಚುಲಿ ನನ್ನ ಕರೆದಿದ್ದ. ಆವಾಗಲೂ ಅಷ್ಟೇ, ಬಟ್ ನಾನು ಬೇರೆ ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಇದ್ದಿದ್ದರಿಂದಾಗಿ ಆ ಸಿನಿಮಾದಲ್ಲಿ ನನ್ನ ಪಾತ್ರ ಮಾಡೋಕ್ಕಾಗಿಲ್ಲ. ಅದು ತಕ್ಷಣಕ್ಕೆ ರಿಕ್ವೈರ್ಮೆಂಟ್ ಇತ್ತು. ಸೊ ಹಾಗಾಗಿ ಬೇರೆ ಯಾರೋ ಬಂದು ಮಾಡಿದ್ದಾರೆ. ಯಾವ ಪಾತ್ರ ಏನೋ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾಗೆ ಅವ್ನು ಫೋನ್ ಮಾಡ್ದೆ, ಎಲ್ಲಿದೆಯಾ, ಹಿಂಗೆ ಶೂಟಿಂಗಲ್ಲಿದ್ದೀನಿ, ನಾಳೆ ಬರಬೇಕಲ್ಲ, ಬರ್ತೀನಿ. ಇಲ್ಲಿಗೆ ಬಂದೆ ಆ್ಯಕ್ಚುಲಿ, ಇದೇ ಸ್ಟುಡಿಯೋ ಬಂದೆ. ಅಪ್ಪಿ ಹಿಂಗೆ ಕತೆ ಹಿಂಗೆ ಮಾಡ್ಕೊಂಡಿದ್ದೀನಪ್ಪಿ, ಹಿಂಗೆ ನೀನು ಓಕೆ ಮಾಡೋಣ, ಡನ್, ಹೋದ್ವಿ. ನಾನು ಹೊರಗಡೆ ಹೋಗು ಬಾ ಅಂತ ಹೇಳ್ಬೋದು, ಬಟ್ ಆನ್ ದ ಸೆಟ್ ಡೈರೆಕ್ಟ್ರೆ ಹಿಂಗೆ ಮಾಡ್ಬೋದಾ, ಹೀಗೆ ಅಂತಲೇ ಕೇಳಿ ಮಾಡಿ ಇದು ಮಾಡಿ ಮಾಡ್ಕೊಂಡಿರೋಂಥದ್ದು. ಬಟ್ ತುಂಬ ತನಗೆ ಹೆಂಗೆ ಬೇಕೋ, ಯಾವ್ಯಾವ ಪಾತ್ರಗಳನ್ನ ಯಾವ್ಯಾವ ಕಲಾವಿದರನ್ನ ತನಗೆ ಹೆಂಗೆ ಬೇಕೋ ಹಾಗೆ ಸೆಳೆದ್ಬಿಟ್ಟು ಪಾತ್ರ ಮಾಡಿಸೋಂಥ ತುಂಬ ಜಾಣ್ಮೆ ಇದೆ ಅವನ ಹತ್ರ. ಅದೇ ಸರ್, ಈಗ ನಿಮ್ಮೆಲ್ಲರ ಕನಸಿನ ಕೂಸು ಅಂತಲೇ ಹೇಳ್ಬೋದು. ಇದೇ 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ನೀವು ಒಂದಿಷ್ಟು ನಟನಾಗಿ ಒಂದಿಷ್ಟು ಕನಸುಗಳನ್ನು ಇಟ್ಕೊಂಡಿರ್ತೀರ, ಒಂದಿಷ್ಟು ನಿರೀಕ್ಷೆಗಳು ಇಟ್ಕೊಂಡಿರ್ತೀರ. ನಿಮ್ಮ ಗೆಳೆಯ ಕೂಡ ನಿರ್ದೇಶನ ಮಾಡಿ ಅವರು ಕೂಡ ಒಂದಿಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಬಟ್ ಇದೆಲ್ಲ 17ನೇ ತಾರೀಕು ತೆರೆ ಮೇಲೆ ಕಾಣ್ತಾ ಇದೆ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಆಡಿಯನ್ಸ್ಗೆ ಏನಾದರೂ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ಸಿನಿಮಾ ಡ್ಯೂರೇಷನ್ ಎಷ್ಟು ಬಂದಿದೆ ಗೊತ್ತಿಲ್ಲ, ತುಂಬ ಕಮ್ಮಿ, ಅಂದರೆ 3 ಅವರೆಲ್ಲ ಏನಿಲ್ಲ, ಒಂದು 2 ಗಂಟೆನೋ 2.25 ಗಂಟೆನೋ ಏನೋ ಇರ್ಬೋದು. ಅಷ್ಟು ಹೊತ್ತು ನೀನು ಬಿಗಿನಿಂಗ್ ನಗಕ್ಕೆ ಶುರು ಮಾಡಿದ್ರೆ ಅಪ್ ಟು ಕ್ಲೈಮ್ಯಾಕ್ಸ್ಗೂ ನೀವು ನಕ್ಕೊಂಡೇ ಎದ್ದು ಹೋಗ್ತೀರ. ಹಾಸ್ಯಮಯವಾಗಿದೆ ಸಿನಿಮಾ, ಆದರೆ ಒಂದು ತುಂಬ ಒಳ್ಳೆಯ ಒಂದು ಮೆಸೇಜ್ನ ಹೇಳುವಂಥ ಒಂದು ಸಿನಿಮಾ. ಆ ಮೆಸೇಜ್ ಏನು ಅಂತ ನೀವು ಥಿಯೇಟ್ರಿಗೆ ಬಂದು ನೋಡಬೇಕಾಗತ್ತೆ. ಸೊ ನೀವು ಬಂದರೆ ನಿಮಗೆ ಕೊಟ್ಟ ದುಡ್ಡಿಗಂತೂ ಮೋಸ ಇಲ್ಲ, ಕಂಪ್ಲೀಟ್ ಹೊಟ್ಟೆ ತುಂಬ ನಕ್ಕೊಂಡು ಹೋಗ್ತೀರಾ ನೀವು, ಅದನ್ನು ಹೇಳ್ಬೋದು. ಸರ್, ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಇದೇ ಏಪ್ರಿಲ್ 17ಕ್ಕೆ ಎಲ್ಲರೂ ಕಾಲಕ್ಕೆ ಕಾಲ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ನೀವು ಬಂದು ನೋಡೋದ್ರಿಂದ ಏನಾಗುತ್ತೆ ಅಂತಂದರೆ, ಒಬ್ಬ ಪ್ರೊಡ್ಯೂಸರ್ ಉಳಿತಾರೆ. ಪ್ರೊಡ್ಯೂಸರ್ ಉಳಿದ್ರೆ ನಮ್ಮಂಥ ಕಲಾವಿದರೆಲ್ಲ ಉಳ್ಕೋತೀವಿ. ಕಲಾವಿದರು ಉಳಿದ್ರೆ ನಿಮ್ಮನ್ನು ಮತ್ತಷ್ಟು ನಾವು ರಂಜಿಸೋಕ್ಕೆ ಅನುಕೂಲ ಆಗುತ್ತೆ. ಇದೊಂಥರ ಏನು ಚೈನ್ ಸೈಕಲ್ ಅಂತ ಹೇಳ್ತಾರಲ್ಲ ಹಾಗೆ. ದಯವಿಟ್ಟು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ. OTTಲಿ ರಿಲೀಸ್ ಆಗುತ್ತೆ, ಆವಾಗ ನೋಡ್ಕೊಳ್ಳೋಣ ಅನ್ನೋ ಮನೋಭಾವ ದಯವಿಟ್ಟು ಬೇಡ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ನಟ ರಜನಿಕಾಂತ್ ಅವರ ಮಾತಾಗಿತ್ತು. ಇದೇ ಏಪ್ರಿಲ್ 17ನೇ ತಾರೀಕೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರವನ್ನು ಚಿತ್ರಮಂದಿರದಲ್ಲಿ ಹೋಗಿ ನೋಡಿ, ಕಲಾವಿದರನ್ನು ಹಾರೈಸಿ ಎಂದು ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.